ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸ್ ಕ್ಲಾರಿಟಿ ಇಲ್ಲ. ವಾರದಿಂದ ಬಿಡದೆ ಮಳೆ ಬರ್ತಾ ಇರೋದ್ರಿಂದ ಒಂದು ವಾರಕ್ಕೆ ಹೋಲಿಸ್ಕೊಂಡ್ರೆ ಇವತ್ತೇ ಬಿಸಿಲಿದ್ದಿತ್ತು. ಹಾಗಾಗಿ ನಮ್ಮ ಮನೆಯವರು ಕೂಲಿಗೆ ಅಂದರೆ ಆಳು ಬರ್ತಾರೆ ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ, ನಟ್ಟಿ ಮಾಡಬೇಕಲ್ವ. ಹಾಗಾಗಿ ಫಸ್ಟ್ ಪ್ರೋಸೆಸ್ ಬಂದುಬಿಟ್ಟು ನಾವು ಭತ್ತನ ತಗೊಂಡು ಆಳಿ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಹಾಕಿ ಅದು ಎಷ್ಟು ಒಂದು ತಿಂಗಳು ಬೇಕಾಗುತ್ತೆ ಅನಿಸುತ್ತೆ ಸಸಿ ಬರಲಿಕ್ಕೆ. ಆ ಪ್ರೊಸೀಜರ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಾವಿವತ್ತು ಗದ್ದೆಗೆ ಹೊರಟಿದ್ದೀನಿ. ಬಟ್ ನಾನು ಗದ್ದೆಗೆ ಹೊರಟಿದ್ದು, ನಾನು ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದು ಇದೇ ಫಸ್ಟ್ ಟೈಮು. ನೋಡೋಣ ಏನೆಲ್ಲ ಬರುತ್ತೆ ನನಗೆ ಅಂಥೇಳಿ. ಆ್ಯಕ್ಚುಲಿ ಏನೂ ಬರಲ್ಲ, ನಮ್ಮ ಮನೆಯವ್ರಿಗೆ ಕೇಳಬೇಕು ಅಷ್ಟೇ. ನಾನು ಹೋಗೋಷ್ಟ್ರೊಳಗೆ ಕೆಲಸದವ್ರು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಣ್ಣನಿಗೆ ಒಂದು ಹೇಳ್ತಾ ಗದ್ದೆ ಒಳಗಡೆ ಹೋಗೋಣ ಅಂತ ಹೊರಟೆ. ನಮ್ಮ ಮನೆಯವರು ಇಲ್ಲಿ ಬಂದಿರಲಿಲ್ಲ. ನೋಡ್ತಿದ್ದೀರಾ ಗಾಯ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಗದ್ದೆ ಪಕ್ಕದಲ್ಲಿರೋ ಕೆರೆ. ಇದೇ ಕೆರೆಯಿಂದನೇ ಬೇಸಿಗೆ ಟೈಮಲ್ಲಿ ಎಲ್ಲ ಗದ್ದೆಗಳಿಗೆಲ್ಲ ನೀರನ್ನು ಹಾಕ್ಕೊಳ್ತಾರೆ. ನಾವು ಲಕ್ಕಿ, ಯಾಕೆಂದರೆ ನಮ್ಮ ಗದ್ದೆ ಪಕ್ಕನೇ ಕೆರೆ ಇದೆ. ಹಳ್ಳಿ ನೇಚರ್ ಎಷ್ಟು ಚಂದ ಅಲ್ವಾ ಸ್ನೇಹಿತರೆ. ಭೂಮಿ ತಾಯಿಗೊಂದು ನಮಸ್ಕಾರ ಹಾಕ್ಕೊಂಡು ಗದ್ದೆ ಕಾಲಿಟ್ಟೆ ಗಾಯ್ಸ್. ನಾನು ನನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ನನಗೂ ಕೆಲಸ ಬರುತ್ತೆ ಅಂತ ಖುಷಿ ಆಯಿತು. ನಮ್ಮ ಮನೆಯವರು ಅಲ್ಲಿ ಆಳ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾಯಿದ್ರು. ಈ ಕಡೆ ನಾನೇ ಹಾಕಿರೋದು ನೋಡಿ ಸ್ನೇಹಿತರೆ, ಇದಿಷ್ಟು ನಾನೇ ಹಾಕಿದ್ದು. ಹೇಳ್ತೀನಿ ಸ್ನೇಹಿತರೆ, ರೈತರು ಕೆಲಸ ಸುಮ್ಮನೆ ಅಲ್ಲ, ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ. ಅದು ಬಗ್ಗೆ ಕೆಲಸ ಮಾಡ್ತಾರಲ್ವ ನೋಡಿ, ಚಲಿಕೆ ಹಿಡ್ಕೊಂಡೆಲ್ಲ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದರಲ್ಲೂ ಲೇಡೀಸ್ ಎಲ್ಲ ನಟ್ಟಿ ಮಾಡೋಕ್ಕೆ ಮತ್ತು ಈ ಥರ ಕೆಲಸಗಳಿಗೆಲ್ಲ ಬರ್ತಾರೆ. ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಸ್ನೇಹಿತರೆ, ನಿಜಕ್ಕೂ. ನಾವೊಂದು ಎಲ್ಲ ಜಾಸ್ತಿ ಆಯಿತು ಅಂತೇಳಿ ಅನ್ನ ಎಲ್ಲ ಬಿಡ್ತೀವಿ. ಎಷ್ಟು ಕಷ್ಟಪಡ್ತಾರೆ ನೋಡಿ ರೈತರು. ನಾವು ಆ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದಾಗ್ಲೇ ಅವ್ರ ಕಷ್ಟಗಳು ನಮಗೆ ಅರ್ಥ ಆಗೋದು. ಅಲ್ಲಿವರೆಗೂ ನಮ್ಗೆ ಅರ್ಥ ಆಗಲ್ಲ. ತಿಂದ ಫುಡ್ ವೇಸ್ಟ್ ಮಾಡಲ್ಲ, ನೀವು ಯಾರು ಫುಡ್ ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಜೋಶಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ನಾಳೆ ಮಲಗಿ ಎದ್ದಾಗ ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಮೊದಲೇ ಬಾಡಿ ಪೇಯ್ನ್ ಇತ್ತು, ಮತ್ತು ಇಲ್ಲಿ ಕೆಲಸ ಮಾಡೋಕ್ಕೆ ಬೇರೆ ಬಂದಿದ್ದೀನಿ, ನೋಡಬೇಕು. ಫೈನಲಿ ಒಂದು ಹಂತಕ್ಕೆ ಕೆಲಸ ಮುಗಿಯೋಕ್ಕೆ ಬಂತು ಇವತ್ತಿನ ಮಟ್ಟಿಗೆ. ನಮ್ಮ ಮನೆಯವರು ನಿನ್ನ ಮನೆಗೆ ಹೋಗಿ ಕೆಲಸ ಮಾಡು, 6 ಗಂಟೆ ಆಗ್ತಾಯಿದೆ, ಮನೆಯಲ್ಲೆಲ್ಲ ಕಸ ಗುಡಿಸ್ಬೇಕು ಅಂತ ಹೇಳಿ ಮನೆಗೆ ಕಳಿಸಿದ್ರು. ನೋಡಿ ಸ್ನೇಹಿತರೆ, ನಮ್ಮ ಅಕ್ಕಪಕ್ಕ ಗದ್ದೆಯವರೆಲ್ಲ ಆಲ್ರೆಡಿ ಭತ್ತ ಹಾಕಿದ್ದಾರೆ. ಸಸಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ 1 ಮಂತ್ ಬೇಕು, ಚೆನ್ನಾಗಿ ಜೋರಾಗಿ ಮಳೆ ಬಂದರೆ ಗಟ್ಟಿ ಮರಿ ಆಗತ್ತೆ ಅಂದ್ಕೊಂಡು ನಾನು ಊಟಕ್ಕೆ ತಂದಿದ್ದು ಚೀಲ, ಚಪ್ಪಲಿ ಕಾಲಾಗಿ ಹಾಕಕ್ಕೆ ಬರ್ತಾಯಿಲ್ಲ, ತುಂಬ ಕೆಸರಿದೆ. ಹಾಗಾಗಿ ಕೈಯಲ್ಲೇ ಹಿಡ್ಕೊಂಡು ಸ್ಕೂಟಿ ಕಡೆ ಹೋಗ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋದ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.